ಗುಬ್ಬಿ ತಾಲೂಕು ಪಂಚಾಯತ್ ಆವರಣದಲ್ಲಿ ತಾಲೂಕು ಪಂಚಾಯತ್ ಶೇಕಡಾ 5% ಅಡಿಯಲ್ಲಿ ಅಂಗವಿಕಲರಿಗೆ ವಾಹನವನ್ನು ವಿತರಿಸಿದ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಂಟಿ ಕೃಷ್ಣಪ್ಪ. ಜಾತಿ ಪ್ರಮಾಣ ಪತ್ರ ಮನೆ ಮನೆಗೆ ನೀಡುವುದರಿಂದ ಎಸ್ಆರ್ಆರ್ನಲ್ಲಿ ವೋಟ್ ಬದಲಾವಣೆ ಆಗುತ್ತದೆ ಎಂಬ ದೃಷ್ಟಿಯಿಂದ ಪ್ರಮಾಣ ಪತ್ರವನ್ನು ನೀಡ್ತಾ ಇದ್ದಾರೆ. ಅದನ್ನ ಮಾಡಿಕೊಳ್ಳಲಿ. ಇದರಿಂದ ಸರ್ಕಾರಕ್ಕೆ ಯಾವುದೇ ವರ್ಕೌಟ್ ಆಗೋದಿಲ್ಲ. ಇದು ಸರ್ಕಾರಕ್ಕೆ ತಪ್ಪು ತಿಳುವಳಿಕೆ ಇದೆ. ಕಾಂಗ್ರೆಸ್ ಯಾವುದೋ ಒಂದು ವರ್ಗವನ್ನ ನಂಬಿಕೊಂಡಿರ್ತಾರೆ. ನಮ್ಮ ರಾಜಕೀಯ ಪ್ರಮಾಣ ಪತ್ರವನ್ನ ನಮ್ಮ ಮನೆಗೆ ತಂದು ಕೊಡುತ್ತಾರೆ. ಇದರಿಂದ ತಾಲೂಕು ಆಫೀಸ್ಗೆ ಅಲೆಯುವುದು ತಪ್ಪುತ್ತೆ. ಅದಕ್ಕೆ ಯಾಕೆ ಒತ್ತಡ ಬೇಕು? ಮುಂದೆ ಸಮ್ಮಿಶ್ರ ಸರ್ಕಾರ ರಾಜ್ಯದಲ್ಲಿ ಬರುತ್ತದೆ. ಸಮ್ಮಿಶ್ರ ಸರ್ಕಾರ 100ಕ್ಕೆ 100 ಬರುತ್ತದೆ ಎಂಬ ಆತ್ಮವಿಶ್ವಾಸ ವ್ಯಕ್ತಪಡಿಸಿದ ಕೃಷ್ಣಪ್ಪ, ಸರ್ಕಾರವು ಬರ ನಿರ್ವಹಣೆಗೆ 1 ಕೋಟಿ ಹಣವನ್ನ ಕ್ಷೇತ್ರಕ್ಕೆ ಬಿಡುಗಡೆ ಮಾಡಿದ್ದು, ಅದನ್ನ ಯಾರು ಕೇಳಿದ್ರೂ ಅವರಿಗೆ ಹಾಕಿಕೊಡುವೆ. ಮಳೆಯೂ ಬರದೆ ಹೋದ್ರೆ ಬೋರ್ವೆಲ್ಗಳು ವರ್ಕೌಟ್ ಆಗೋದಿಲ್ಲ. ಭಗವಂತನ ಆಶೀರ್ವಾದದಿಂದ ಮಳೆ ಬಿದ್ದರೆ ಮಾತ್ರ ಬೆಳೆಯನ್ನ ಉಳಿಸಲು ಹಾಗೂ ಕುಡಿಯಲು ಸಾಧ್ಯ. 1500 ಅಡಿಗೆ ಬೋರ್ವೆಲ್ ಕೊರೆದರೂ ನೀರು ಸಿಗುತ್ತಿಲ್ಲ. ಮುಂದೆ ಕುಡಿಯುವ ನೀರಿಗೆ ಕಷ್ಟವಾಗುತ್ತದೆ ಎಂದು ತಿಳಿಸಿದರು. ವರದಿ ಮಂಜುನಾಥ್ ಗುಬ್ಬಿ. ಜಾತಿ ಪ್ರಮಾಣಕ್ಕೆ ತಾಲೂಕು ಅಲಿಯೋದ್ ಬದಲು ಅವರೆಲ್ಲ ನಮ್ಮ ಮನೆ ತಂದು ಕೊಟ್ಟರೆ ಖುಷಿ ಪಡೋಣ ಬಿಡಿ. ಅದು ಹಿಂದಲೇ ಬೇರೆ ಇದೆ. SIR ಅಲ್ಲಿ ಓಟು ಚೇಂಜ್ ಆಯ್ತವೆ ಅನ್ನೋ ದೃಷ್ಟಿಯಿಂದ ಅದನ್ನು ಮಾಡ್ತಾರೆ. ಮಾಡಿ ಕೇಳಿ ಬಿಡಿ. ಅದರಿಂದ ಏನು ವರ್ಕೌಟ್ ಆಗೋದಿಲ್ಲ. ಸುಮ್ಮನೆ ಅದು ರಾಂಗ್ ಥಿಂಕಿಂಗ್ ಆಫ್ ದಿ ಗವರ್ಮೆಂಟ್. SIR ವಿಚಾರದಲ್ಲಿ ಯಾಕೆ ಇಷ್ಟೊಂದು ವಿರೋಧ ವ್ಯಕ್ತಪಡಿಸ್ತಾರೆ ಅಂತ ಕಾಂಗ್ರೆಸ್ನವ್ರು ಯಾರೋ ಒಂದು ವರ್ಗ ನೆನ್ಕೊಂಡವ್ರೆ. ಯಾವ ವರ್ಗನ ಅವ್ರು ಕೈ ಬಿಟ್ಕೊಳ್ಳೋದು. ನಾನು ಯಾಕೆ ಬಾಯಿ ಬಿಟ್ಟು ಹೇಳ್ಬೇಕು? ಕೆಲಸ ಇಲ್ಲ. ಹಂಗಾಗಿ ಅವ್ರು ಓಟ್ ಹಾಕ್ತಂದ್ರೆ ಹಿಡ್ಕೊಂಡವ್ರೆ. ಅವ್ರು ಚುನಾವಣೆ ಬಂದಾಗ ಯಾರು ಆಗ್ತದೆ ಅವ್ರಿಗೆ ಗೊತ್ತಿದೆ. ನಿಮ್ಮ ಪ್ರಕಾರ ಆ ವರ್ಗದವ್ರು ಮೋಸ ಮಾಡೋರೆ ಅಂತ? ಮೋಸ ಏನು ಮಾಡಿಲ್ಲ. ನಮ್ಗೆ ಹಾಕ್ತಾರೆ ಅವ್ರಿಗೆ ಹಾಕೋದು ಅವ್ರಿಗೆ. ಒಂದು 40% ಇದ್ರಲ್ಲ ಆ ವರ್ಗದವರು ಇದ್ದಾರೆ. ಈಗಲೂ ಇದ್ದಾರೆ. ಇಲ್ಲೇ ಇಲ್ವ ನಿಂತಿಲ್ಲ. ಅವನು ಎಲ್ಲ ಇಲ್ಲೇ ಏನಾಗಿದೆ. ಅಲ್ಲ, ಈಗ ವಾಸಸ್ಥಳ ಜಾತಿ ಎಲ್ಲದನ್ನು ಈ ಥರ ಕೊಡೋದ್ರಿಂದ ಎಲ್ಲ ಒಂದು ಕಡೆ ಏನು ಸರ್ಕಾರಕ್ಕೆ ಇದು ಒಂದು ಪ್ಲಸ್ ಪಾಯಿಂಟ್ ಆಗತ್ತಾ ಮುಂದಿನ ಚುನಾವಣೆಗೆ ಅಂತ? ಯಾಕೆ ಪ್ಲಸ್ ಪಾಯಿಂಟ್ ಆಗ್ತದೆ? ಹೆಂಗಾಗ್ತದ್ರಿ? ಅಲ್ಲ, ಈಗ ಮನೆಗೂ ಕೊಡೋದ್ರಿಂದ ನನ್ನ ಜಾತಿಯನ್ನ ನಮ್ಮರಿಗೆ ತಂದು ಕೊಡೋದ್ರಿಂದ ತಾಲೂಕು ಆಫೀಸ್ಗೆ ಅಲ್ಲೇ ತಪ್ಪುತ್ತೆ. ಹಂಗಂದ್ಬಿಟ್ರೆ ಓಟ್ ಹಾಕಿಬಿಡ್ತಾರ? ಹೇಳಪ್ಪ, ಅವೆಲ್ಲ ಸುಳ್ಳು. ಆ ಪರಿಸ್ಥಿತಿ ಏನಾಗುತ್ತೆ ಅದು ನೋಡ್ತಾರೆ. ಮುಂದೆ ಕಾಂಗ್ರೆಸ್ ಬರೋಲ್ಲ ಕಡೆ. ಯಾಕೆ ಓದಾಡ್ತೀಯ ನೀನು? ನಮ್ಮ ಸಮ್ಮಿಶ್ರ ಸರ್ಕಾರ 100% ಬರ್ತದೆ. ಬರ್ಕೊಳ್ಳೋ ಯಾರು ಮುಖ್ಯಮಂತ್ರಿ ಮಾಡ್ತೀರಾ? ಅವಾಗ ನೋಡೋದು ಯಾರು ಆಗ್ಬೇಕು ಅಂತ. ನೀನು ಯಾಕೆ ಆಗತ್ತೆ? 100% ಸಮ್ಮಿಶ್ರ ಸರ್ಕಾರ 100ಕ್ಕೆ 100% ಬರ್ತದೆ. ನೋ ಡೌಟ್ ಅಟ್ ಆಲ್. ಮುಂದೆ ಬರುತ್ತೆ. ಓಕೆ, ಥ್ಯಾಂಕ್ ಯು.